ನರೇಂದ್ರ ಮೋದಿ ಅವ್ರನ್ನ ಇವತ್ತು ಇಡೀ ವರ್ಲ್ಡಲ್ಲಿ ಅವ್ರ ಹೆಸರು ಕೇಳಿಸ್ಲಿಕ್ಕೆ ನೀವು ಏನೇನು ಮಾಡ್ಕೊತಾ ಇದ್ದೀರಿ ಈ ಪ್ರಕರಣನ, ನಿಮಗೆ ಬೇಕಾಗಿರೋದು ಅಷ್ಟೇ, ಆ ಸಂತ್ರಸ್ತರಿಗೆ ಪರಿಹಾರ ಕೊಡೋದಲ್ಲ ನಿಮಗೆ ಬೇಕಾಗಿರೋದು, ಗೊತ್ತು ನನಗೆ. ಇದನ್ನು ಒಂದು 15 ದಿವಸ ಪ್ರಚಾರಕ್ಕೆ ಇಟ್ಕೊಂಡು ಚುನಾವಣೆಯಲ್ಲಿರೋ ಗೆಲುವು ಪಡ್ಕೋಬೇಕು. ಇಲ್ಲಿ ನರೇಂದ್ರ ಮೋದಿಯವರ ಹೆಸರನ್ನು ಹಾಳು ಮಾಡಬೇಕು. ಇದರಿಂದ ನರೇಂದ್ರ ಮೋದಿಗೂ ಇದಕ್ಕೂ ಸಂಬಂಧ ಏನಿದೆ? ಪದೇ ಪದೇ ನೀವು ಹೇಳ್ಕೊಂಡು ತಿರುಗ್ತಾ ಇದ್ದೀರಿ. ಇದಕ್ಕೆಲ್ಲ ಉತ್ತರ ಕಾಲ ನಿರ್ಧಾರ ಮಾಡುತ್ತೆ. ಅದನ್ನು ನೀವು ಬೇರೆ ಬೇರೆ ಥರ ವ್ಯಾಖ್ಯಾನ ಯಾಕೆ ಮಾಡ್ತಾ ಇದ್ದೀರಿ? ನೀವು SIT ಕೂಡ ಚಿಂತನೆ ಮಾಡ್ತೀವಿ ಅಂತ ಹೇಳಿ 28ನೇ ತಾರೀಕು ನಂತರ ಒಂದು ಕೇಸನ್ನು ಬೆಂಗಳೂರಿನಲ್ಲಿ ಸಿದ್ಧ ಮಾಡಿ ಇಲ್ಲಿಂದ ಒಳಯನಸಪುರಕ್ಕೆ ಗಣಿಕಯಂತ್ರದ ಮುಖಾಂತರ ಅಲ್ಲಿ FIR ಮಾಡ್ಕೋತೀರಿ. ಈಗ ಅದಕ್ಕೆಲ್ಲ ಅವಕಾಶಗಳಿದೆ, ಮಾಡ್ಕೊಂಡಿದ್ದೀರಿ. ಈಗ ಪದೇ ಪದೇ ಪ್ರಧಾನಮಂತ್ರಿಗಳನ್ನು ಯಾಕೆ ಹೇಳಿದ್ದೀರಿ? BJP ಪಕ್ಷವನ್ನು ಯಾಕೆ ಹೇಳಿದ್ದೀರಿ? ಆ ಪ್ರಕರಣಕ್ಕೂ BJPಗೂ ಪ್ರಧಾನಮಂತ್ರಿಗೂ ಸಂಬಂಧ ಏನು? ಈಗಾಗಲೇ ಕೇಂದ್ರದ ಗೃಹ ಸಚಿವರು ಅದಕ್ಕೆ ಹಲವಾರು ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ. ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾರ್ಯಾರ ಜವಾಬ್ದಾರಿ ಏನು ಅಂತಕ್ಕಂಥದ್ದನ್ನು ಸರ್ಕಾರಕ್ಕೂ ಗೊತ್ತಿಲ್ಲದೆ ಇದ್ದು ತಿಳ್ಕೊಳ್ಳಿ ಅಂತ ಅವ್ರಿಗೂ ಸಲಹೆ ಕೊಟ್ಟಿದ್ದಾರೆ ಗೃಹ ಸಚಿವರು. ಇಲ್ಲಿ ನೋಟಿಸನ್ನು ನೀವು ಕೊಟ್ಟ ನಂತರ ನಾನು ಎಳೆಯೋಕ್ಕೆ ಹೋಗೋದಿಲ್ಲ. ಆ ವ್ಯಕ್ತಿ ಒಂದು ವಾರ ಏನೋ ಸಮಯ ಕೇಳಿ, ಒಂದು ವಾರ ಸಮಯ ಕೊಡಿ, ನೆಕ್ಸ್ಟ್ ಒಂದು ವಾರದಲ್ಲಿ ಬಂದು ನಾನು SIT ಕಚೇರಿಗೆ ಬರ್ತೀನಿ ಅಂತಕ್ಕಂಥ ಹೇಳಾಗಿದೆ.